ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ 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 ಕೇಳಿ. ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಪ್ರಾಮುಖ್ಯತೆ ಹಾಗೂ ನೀರಾವರಿ ಪದ್ಧತಿಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಪ್ರಾಮುಖ್ಯತೆ ಹಾಗೂ ನೀರಾವರಿ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇತ್ತೀಚೆಗೆ ಯಾಕೆ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ ಅಂತ ಹೇಳಿದರೆ, ಈಗ ನೀರಿನ ವ್ಯವಸ್ಥೆಯನ್ನು ನಮ್ಮ ಕೃಷಿಕರು ಹಾಗೂ ಸರ್ಕಾರಗಳು ಬಹಳ ಚೆನ್ನಾಗಿ ಮಾಡಿದ್ದಾವೆ. ಹಾಗಾಗಿ ನೀರು ಎಲ್ಲಿರುತ್ತೋ ಅಲ್ಲಿ ಮಾತ್ರ ತೋಟಗಾರಿಕೆ ಬೆಳೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನೀರಾವರಿಯ ಸೌಲಭ್ಯಗಳು ಹೆಚ್ಚಳವಾದಂತಹ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಈ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಪ್ರಾಮುಖ್ಯತೆ ಏನು, ಯಾವ್ಯಾವ ಪದ್ಧತಿಗಳನ್ನು ಅನುಸರಿಸಿ ನೀರಾವರಿಯನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಬೆಳೆ ಚೆನ್ನಾಗಿರುತ್ತೆ ಮತ್ತು ಖರ್ಚು ಕಡಿಮೆಯಾಗುತ್ತೆ ಹಾಗೂ ಮಿತವಾಗಿ ಇರತಕ್ಕಂತಹ ನೀರನ್ನು ನಾವು ದಕ್ಷವಾಗಿ ಬಳಕೆಯನ್ನು ಮಾಡಿದ ಹಾಗಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರು. ಮೇಡಮ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ತೋಟಗಾರಿಕೆ ಬೆಳೆಗಳ ಪರಿಸ್ಥಿತಿ ಮತ್ತು ಅದರ ಒಂದು ಮಹತ್ವ ಏನಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಮೇಡಮ್. ಮೊಟ್ಟ ಮೊದಲಾಗಿ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಸರ್. ಹಾಸನ ಜಿಲ್ಲೆ ಒಂಥರ ವೈಶಿಷ್ಟ್ಯವುಳ್ಳ ಜಿಲ್ಲೆ ಸರ್. ಯಾಕೆಂತ ಹೇಳಿದರೆ ಕರ್ನಾಟಕದ ಪ್ರಮುಖ ಕೃಷಿ ಮತ್ತು ತೋಟಗಾರಿಕಾ ಜಿಲ್ಲೆಗಳಲ್ಲಿ ಹಾಸನ ಒಂದು ಸರ್. ಈ ಜಿಲ್ಲೆಯಲ್ಲಿ ಯಾಕೆ ಈ ಥರ ಪ್ರಾಮುಖ್ಯತೆ ಅಂತ ಹೇಳಿದರೆ, ಭೌಗೋಳಿಕವಾಗಿ ಮತ್ತು ಹವಾಮಾನ ವೈವಿಧ್ಯ ಇಲ್ಲಿ ತುಂಬ ಬೆಳೆಗಳನ್ನು ಬೆಳೀಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಸರ್. ಈಗ ನಮಗೆ ಗೊತ್ತಿರುವಂಗೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬರುವಂಥ ಪ್ರದೇಶವಾಗಿರುವಂಥ ಸಕಲೇಶಪುರ ತಾಲೂಕುಗಳು, ಆಲೂರು ಹಾಗೂ ಬೇಲೂರು ತಾಲೂಕುಗಳಲ್ಲಿ ಹೆಚ್ಚಿನದಾಗಿ ಮಳೆ ಆಗುತ್ತೆ ಸರ್. ಹಾಗಾಗಿ ಅಲ್ಲಿ ಅಡಿಕೆ, ಕಾಳುಮೆಣಸು, ಏಲಕ್ಕಿ ಇಂಥ ಬೆಳೆಗಳನ್ನು ಬೆಳೀತಾರೆ. ಮತ್ತು ನಮಗೆ ಹಾಸನ, ಅರ್ಕಲ್ಗೂಡು, ಹೊಳೆ ನರಸೀಪುರ ಮತ್ತು ಚನ್ನರಾಯಪಟ್ಟಣ, ಅರಸೀಕೆರೆ ಈ ಭಾಗಗಳಲ್ಲಿ ಮಳೆ ಪ್ರಮಾಣ ತುಲನಾತ್ಮಕವಾಗಿ ಕಡಿಮೆ ಇರುತ್ತೆ ಸರ್. ಇದರಿಂದಾಗಿ ಇಲ್ಲಿ ತೆಂಗು, ಮಾವು, ಬಾಳೆ, ತರಕಾರಿ ಮತ್ತು ಇತರೆ ತೋಟಗಾರಿಕಾ ಬೆಳೆಗಳನ್ನು ಬೆಳಿತೀವಿ ಸರ್. ನೀರಿನ ರಿಕ್ವೈರ್ಮೆಂಟ್ನ ಆಧಾರದ ಮೇಲೆ ಬೆಳೆಗಳನ್ನು ನಾವು ಪ್ಲ್ಯಾನ್ ಮಾಡಿ ಬೆಳಿತೀವಿ. ಇನ್ನು ನಾವು ಅರಸೀಕೆರೆಗೆ ಹೋದರೆ ತುಂಬ ತೀರಾ ಡ್ರೈ ಇರೋದ್ರಿಂದ ಇಲ್ಲಿ ಹೆಚ್ಚಿನದಾಗಿ ತೆಂಗು ಬೆಳೆಯನ್ನೇ ಬೆಳಿತೀವಿ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿಗಳು ಮತ್ತು ದಾಳಿಂಬೆ ಬೆಳೆಯನ್ನು ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದ್ದಾರೆ ಸರ್. ಹೀಗೆ ವೈವಿಧ್ಯಮಯವಾದಂತಹ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಇಲ್ಲಿಯ ಮಣ್ಣು, ಹವಾಮಾನ ಮತ್ತು ಸೌಲಭ್ಯಗಳು ಎಲ್ಲವೂ ಚೆನ್ನಾಗಿರೋದ್ರಿಂದ ಹೆಚ್ಚು ತೋಟಗಾರಿಕೆ ಬೆಳೆಗಳನ್ನು ಹಾಸನ ಜಿಲ್ಲೆಯಲ್ಲಿ ಮಾಡಬಹುದು ಅನ್ನುವಂಥದ್ದು. ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಿಕ್ಕೆ ನೀರಿನ ಅವಶ್ಯಕತೆ ಅಂತ ಅಂದರೆ ಏನು? ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಸರ್. ನೀರಿನ ಅವಶ್ಯಕತೆ ಅಂದರೆ ಪ್ರತಿಯೊಂದು ಬೆಳೆಯು ಬೆಳವಣಿಗೆ ಮತ್ತು ಪ್ರತಿಯೊಂದು ಹಂತದಲ್ಲಿ ಸಮ ಪ್ರಮಾಣದ ನೀರನ್ನು ಕೇಳಲ್ಲ ಸರ್, ಅವಶ್ಯಕತೆ ಇರಲ್ಲ. ಈಗ ನಾವು ಸ್ಥಳೀಯ ಹವಾಮಾನ ಮತ್ತು ಮಣ್ಣಿನ ಗುಣಲಕ್ಷಣಗಳನ್ನು ಗಮನದಲ್ಲಿಟ್ಕೊಂಡು ಮತ್ತು ಕೆಲವೊಂದಂದರೆ ಮೊಳಕೆ ಹಂತ, ಸಸ್ಯ ಬೆಳವಣಿಗೆ ಹಂತ, ಹೂ ಬಿಡುವ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬೆಳೆಯುವ ಹಂತ, ಪ್ರತಿ ಹಂತದಲ್ಲೂ ನೀರಿನ ಅಗತ್ಯತೆ ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ ಈಗ ತೆಂಗಿನ ಮರಕ್ಕೆ ವರ್ಷ ಪೂರ್ತಿ ಒಂದೇ ಪ್ರಮಾಣದ ನೀರಿನ ಅವಶ್ಯಕತೆ ಇರಲ್ಲ ಸರ್. ಬಾಳೆ ಬೆಳೆಗೆ ಬಂದಾಗ ಬಹುತೇಕ ಪ್ರತಿದಿನ ನೀರಿನ ಅವಶ್ಯಕತೆ ಇರುತ್ತೆ. ಮಾವಿಗೂ ವರ್ಷ ಪೂರ್ತಿ ನೀರಿನ ಅವಶ್ಯಕತೆ ಇರಲ್ಲ. ಕಾಫಿ ಮತ್ತು ಕರಿಮೆಣಸಿನಲ್ಲಿ ಏನಂತ ಹೇಳಿದ್ರೆ ಮಣ್ಣಿನ ತೇವಾಂಶ ನಿರಂತರವಾಗಿ ಉಳಿಬೇಕು ಅಂತ ಹೇಳಿ ಇರುತ್ತೆ. ಈ ರೀತಿ ಬೆಳೆವಾರು ನಾವು ಹೋಗ್ತಾ ಹೋದ್ರೆ ನೀರಿನ ಅವಶ್ಯಕತೆ ಒಂದೊಂದು ಬೆಳೆಗೆ ಒಂದೊಂದು ಥರ ಆಗುತ್ತೆ ಸರ್. ಇದು ಬೆಳೆ ಮೇಲೆ ಪ್ಯೂರ್ಲಿ ಡಿಪೆಂಡ್ ಆಗುತ್ತೆ ಸರ್. ಇದನ್ನ ನಾವು ನೀರಿನ ಅವಶ್ಯಕತೆ ಅಂತ ಹೇಳಿ ಕರಿತೇವೆ. ಹೆಚ್ಚು ನೀರನ್ನ ಕೊಟ್ರೆ ಇಳುವರಿ ಹೆಚ್ಚಾಗಿ ಬರುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವಿದೆ. ತಾವು ಏನಂತೀರಿ? ಇಲ್ಲ ಸರ್. ಈಗ ಕೆಲವು ರೈತರು ಏನು ಅನ್ಕೋತಾರೆ ಅಂತ ಹೇಳಿದ್ರೆ, ನಾವು ಯಥೇಚ್ಛವಾಗಿ ನೀರನ್ನು ಬಿಟ್ಟರೆ ಬೆಳೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಆದರೆ ನಾವು ಬೆಳೆಗೆ ಅಗತ್ಯಕ್ಕಿಂತ ಹೆಚ್ಚು ನೀರು ಕೊಟ್ಟರೆ
ಬೇರುಗಳಿಗೆ ಗಾಳಿ ಆಡಲ್ಲ ಸರ್. ನಾವೇನು ಹೇಳ್ತೀವಿ ರೂಟ್ ಅರೇಷನ್ ಅಂತ ಹೇಳ್ತೀವಿ, ಅದು ಆಗಲ್ಲ. ಮತ್ತು ಬೇರು ಕೊಳೆ ಆಗುತ್ತೆ, ಪೋಷಕಾಂಶಗಳು ನಷ್ಟ ಆಗುತ್ತೆ, ಹಾಗೆ ಇಳುವರಿಯಲ್ಲಿ ಸಹ ಕುಸಿತ ಉಂಟಾಗುತ್ತೆ. ಆದ್ದರಿಂದ ಪ್ರತಿ ಬೆಳೆಗೆ ಅದರದ್ದು ಅವಶ್ಯಕತೆಗೆ ಅನುಗುಣವಾಗಿ ನಾವು ನೀರನ್ನು ಕೊಡಬೇಕಾಗುತ್ತೆ ಸರ್. ಬೆಳೆಗೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೋ ಅಷ್ಟನ್ನು ಮಾತ್ರ ಕೊಡಬೇಕಾಗುತ್ತೆ. ಸೂಕ್ತ. ಪ್ರತಿ ದಿನವೂ ಕೂಡ ನೀರನ್ನು ಕೊಡಬೇಕು ಅಂತೇಳಿ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ ಸರ್, ಅದು ಯಾಕಂದರೆ ಇದು ಬೆಳೆ ಮಣ್ಣು ಮತ್ತು ಹವಾಮಾನದ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಬಾಳೆ ಅಂತ ಬೆಳೆಗಳಿಗೆ ಹೆಚ್ಚಾಗಿ ನೀರು ಬೇಕಾಗುತ್ತೆ ಪ್ರತಿದಿನ ಅಂತ ಹೇಳ್ಬೋದು. ಆದರೆ ತೆಂಗು, ಮಾವು ಅಥವಾ ಕಾಫಿಗೆ ಪ್ರತಿದಿನ ನೀರು ನೀಡೋ ಅಂತ ಎಲ್ಲ ಸಂದರ್ಭದಲ್ಲಿ ಅವಶ್ಯಕತೆ ಇರಲ್ಲ. ಮಣ್ಣಿನ ತೇವಾಂಶವನ್ನು ನಾವು ಗಮನದಲ್ಲಿ ಇರಿಸ್ಕೊಂಡೇ ನಾವು ನೀರಾವರಿಯನ್ನು ಕೊಡಬೇಕಾಗುತ್ತೆ ಸರ್. ಎಲ್ಲ ಮಣ್ಣಿನ ಪ್ರಕಾರಗಳಿಗೂ ಕೂಡ ಒಂದೇ ರೀತಿಯ ನೀರಾವರಿಯನ್ನು ಮಾಡಬಹುದು? ಇಲ್ಲ ಸರ್, ಈಗ ಏನಂತ ಅಂದರೆ ನಮಗೆ ಗೊತ್ತಿರೋ ಹಾಗೆ ಕೆಂಪು ಮಣ್ಣು, ಕೆಂಪು ಮಿಶ್ರಿತ ಮಣ್ಣು ಮತ್ತು ಕಪ್ಪು ಮಣ್ಣು ಅಂತ ಹೇಳಿರುತ್ತೆ. ಈಗ ಕೆಂಪು ಮಣ್ಣು ಮತ್ತು ಕೆಂಪು ಮಿಶ್ರಿತ ಮಣ್ಣಲ್ಲಿ ನೀರು ಬೇಗ ಇಂಗೋದ್ರಿಂದ ನಾವೇನು ಮಾಡ್ಬೇಕಂತ ಹೇಳಿದ್ರೆ ನೀರಾವರಿಯ ಡ್ಯೂರೇಷನ್ ಅಂದರೆ ಅಂತರವನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟು ಕಡಿಮೆ ನೀರನ್ನು ಕೊಟ್ಟರು ಸಾಕಾಗುತ್ತೆ. ಆದರೆ ನಮಗೆ ಕಪ್ಪು ಮಣ್ಣಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳೋ ಅಂದರೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾವು ನೀರಾವರಿ ಕೊಟ್ಬಿಟ್ಟು ಅಂತರನ ಹೆಚ್ಚು ಮಾಡ್ಕೊಳ್ಳೋ ಅಂದರೆ ಒಳ್ಳೆಯದಾಗುತ್ತೆ ಸರ್. ಅಂದರೆ ಈಗ 2-3 ದಿನ ಕೊಡೋ ಬದಲಿಗೆ 5-6 ದಿನ ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು ಅಂಥೇಳಿ. ತಾವಾಗಲೇ ಹೇಳಿದ್ರಿ ಬೆಳೆಯನ್ನು ಆಧರಿಸಿ ನಾವು ನೀರನ್ನು ನೀಡಬೇಕು ಅಂತೇಳಿ. ಬೆಳೆವಾರು ನೀರಾವರಿ ವಿಧಾನಗಳು ಅಂತ ಅಂದರೆ ಏನು ಸರ್? ಈಗ ಮೊದಲದಾಗಿ ತೆಂಗು ಬೆಳೆ ಸರ್, ನಮಗೆ ಹೆಚ್ಚಾಗಿ ಅರಸೀಕೆರೆಯಲ್ಲಿ ಬೆಳೀತಿರೋದು ತೆಂಗು. ಇದು ತೆಂಗು ಒಂದು ಬಹುವಾರ್ಷಿಕ ಬೆಳೆ. ವರ್ಷ ಪೂರ್ತಿ ಆ್ಯಕ್ಚುಲಿ ಇದಕ್ಕೆ ನಮಗೆ ನೀರಿನ ಅವಶ್ಯಕತೆ ಇರಲ್ಲ ಸರ್. ಈಗ ನಮ್ಗೇನು ಮಾಡಬೇಕಂದ್ರೆ ಮಳೆ ಮುಗಿದ ಮೇಲೆ, ಅಂದರೆ ಮಳೆಗಾಲದಲ್ಲಿ ಬೇಕಾಗಿಲ್ಲ ನೀರಾವರಿ, ಮಳೆ ಆದ ನಂತರ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗಲಿಕ್ಕೆ ಆರಂಭಿಸಿದ ನಂತರ ನಾವೇನು ಮಾಡಬೇಕಂದ್ರೆ ತೆಂಗಿನ ರಿಕ್ವೈರ್ಮೆಂಟ್ ಏನಿದೆ, ನಾವೀಗ ಏನು ಅನ್ಕೋತೀವಿ ಅಂದರೆ ಮರಕ್ಕೆ ಒಂದು 60-80 ಲೀಟ್ರ್ ನೀರು ಬೇಕಾಗುತ್ತೆ ಅಂಥೇಳಿ, ಅದನ್ನು ನಾವು 5-6 ದಿನಗಳಿಗೊಮ್ಮೆ ನೀರನ್ನು ಕೊಟ್ಟರೆ ಸಾಕಾಗುತ್ತೆ. ಮತ್ತು ನಾವು ನೀರು ಕೊಡಬೇಕಾದ್ರೆ ತೆಂಗಿನ ಮರಗಳಿಗೆ ಅದ್ರ ಬುಡಕ್ಕೆ ಕೊಡಬೇಕಂತ ಇಲ್ಲ ಸರ್. 1.5 ಮೀಟ್ರಿಂದ 2 ಮೀಟ್ರ್ ಇದಕ್ಕೆ ಒಂದು ಪಾತಿ ಥರ ಮಾಡ್ಕೊಬಿಟ್ಟು ಅಲ್ಲಿ ನಾವು ನೀರನ್ನು ಕೊಟ್ಟರೆ ಬೇರುಗಳಿಗೆ, ಅಂದರೆ ಏನು ಫೀಡರ್ ರೂಟ್ಸ್ ಬರುತ್ತೆ ಅಲ್ಲಿಗೆ ನೀರು ಕೊಟ್ಟರೆ ಸೂಕ್ತ ಸರ್. ಈಗ ಇನ್ನೂ ಹೇಳಬೇಕಂತ ಹೇಳಿದರೆ ನಾವು ನೀರನ್ನು ಜೊತೆಗೆ ಈಗ ತೆಂಗಿನ ತೋಟದಲ್ಲಿ ಅಲ್ಲಿ ಬರುವಂಥ ಎಲೆ ತರ್ಗುಗಳು ಮತ್ತು ಈ ನಮ್ಮೇನು ಸೋಗೆಗಳು ಇವುಗಳನ್ನೆಲ್ಲ ಆ್ಯಕ್ಚುಲಿ ಬುಡದಲ್ಲಿ ಹಾಕಿದರೆ ಮಣ್ಣಿನ ತೇವಾಂಶವನ್ನು ನಾವು ಸಂರಕ್ಷಣೆ ಮಾಡ್ಬೋದು. ಏನಂತ ಹೇಳ್ತೀವಿ, ಸಾವಯವ ಹೊದಿಕೆ ಮಾಡೋದ್ರಿಂದ ಮಣ್ಣಿನ ತೇವಾಂಶವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಅದಾದ ನಂತರ ಸರ್ ಈಗ ಅಡಿಕೆ ಬೆಳೆ. ಈಗ ಅಡಿಕೆ ಬೆಳೆ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ತೇವಾಂಶ ತುಂಬ ಅಗತ್ಯ ಇದೆ, ತುಂಬ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಹೆಚ್ಚಿನದಾಗಿ ನಾವು ನೀರು ಕೊಡಲಿಕ್ಕೆ ಶುರು ಮಾಡಿದರೆ ಬೇರಿನಗಳಿಗೆ ಹಾನಿಯಾಗೋ ಸಾಧ್ಯತೆ ಇದೆ ಸರ್. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ನಾವು ಏನಾದ್ರದ್ದು ರಿಕ್ವೈರ್ಮೆಂಟ್ ಇದೆ ಅದರ ಅನುಗುಣವಾಗಿ ನಾವು ನೀರು ಕೊಡಬೇಕಾಗತ್ತೆ. ಯಥೇಚ್ಛವಾಗಿ ಗಿಡಗಳಿಗೆ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ನಾವು ಹೆಚ್ಚು ಕೊಡ್ಲಿಕ್ಕೆ ಹೋದ್ರೂ ಸಹಿತ ಬೇರೆ ರೀತಿ ರೋಗಗಳು ಬರುವಂಥ ಸಾಧ್ಯತೆಗಳು ಇದೆ. ಮತ್ತು ಬೇಸಿಗೆಯಲ್ಲಿ ಇದಕ್ಕೂ ಸಹ ಮಣ್ಣಿನ ತೇವಾಂಶವನ್ನು ಕಾಪಾಡಲಿಕ್ಕೆ ಅಡಿಕೆ ಸಿಪ್ಪೆಗಳು ಅವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಏನು ಹೊದಿಕೆಗಳನ್ನು ಮಾಡಿದ್ರೆ ನೀರಿನ ಬೇಡಿಕೆ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಳುಮೆಣಸು ಬಗ್ಗೆ ನಾವು ನೋಡ್ಕೊಂಡು ಹೋದರೆ ಸಾಮಾನ್ಯವಾಗಿ ಅಡಿಕೆ ಅಥವಾ ಈ ಥರ ಆಧಾರ ಮರಗಳನ್ನು ಯೂಸ್ ಮಾಡಿಯೇ ನಾವು ಅದನ್ನು ಬೆಳೆಸ್ತೀವಿ. ಈ ಬೆಳೆಯಲ್ಲಿ ಮಣ್ಣಿನಲ್ಲಿ ನಿರಂತರ ತೇವಾಂಶ ಅಗತ್ಯವಾಗಿರುತ್ತೆ. ಆದರೆ ನಾವು ಹೆಚ್ಚು ನೀರನ್ನು ಕೊಡ್ಲಿಕ್ಕೆ ಹೋದರೆ ಇಲ್ಲಿ ಫಂಗಲ್ ಡಿಸೀಸಸ್ ಅಂದರೆ ಶಿಲೀಂಧ್ರದಿಂದ ಬರುವಂಥ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಅದರಿಂದ ಮಣ್ಣಿನ ತೇವಾಂಶವನ್ನು ನಾವು ಪರಿಶೀಲಿಸಿನೇ ಅದಕ್ಕೆ ನೀರು ಕೊಡಬೇಕಾಗತ್ತೆ ಸರ್. ಇನ್ನು ಬಾಳೆ ಬೆಳೆ ಬಗ್ಗೆ, ಬಾಳೆಗೆ ಈಗ ನಮಗೆ ಸ್ಟೇಜ್ ವೈಸ್ ನೀರನ್ನು ನಾವು ಡಿಸೈಡ್ ಮಾಡಬೇಕು. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಾಳೆ ಹಾಕಿದಾಗ ಸ್ವಲ್ಪ ಕಡಿಮೆ ಪ್ರಮಾಣದ ನೀರು ಸಾಕಾಗುತ್ತೆ. ಅದಾದ ನಂತರ ಬೆಳವಣಿಗೆ ಪ್ರತಿ ಹಂತದಲ್ಲೂ ಅದರದ್ದು ನೀರಿನ ರಿಕ್ವೈರ್ಮೆಂಟು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಹನಿ ನೀರಾವರಿ ಮುಖಾಂತರ ಈ ನೀರು ಮತ್ತು ನೀರಿನಲ್ಲಿ ಕರಗುವಂಥ ಗೊಬ್ಬರಗಳನ್ನು ಕೊಟ್ಟರೆ ಬಾಳೆಯ ಇಳುವರಿಯಲ್ಲೂ ಸಹಿತ ನಮಗೆ ಇಂಪ್ರೂವ್ ಆಗುತ್ತೆ ಮತ್ತು ನೀರಿನ ಬಳಕೆ ಸಹ ನಾವಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಇನ್ನು ಶುಂಠಿ ಮತ್ತು ಅರಿಶಿನ ತಮಗೆ ಗೊತ್ತಿರೋ ಹಂಗೆ ಇದಕ್ಕೂ ಸಹ ಮಣ್ಣಿನ ತೇವಾಂಶ ತುಂಬ ಉಪಯೋಗ. ಬಟ್ ಆ್ಯಕ್ಚುಲಿ ನಾವು ಅದೇ ಈ ಕಾಳುಮೆಣಸಿಗೆ ಹೇಳ್ದಂಗೆ ಇಲ್ಲೂ ಹೆಚ್ಚಿನ ನೀರು ನಾವು ನಿಲ್ಸಕ್ಕೆ ಹೋದರೆ ಅಲ್ಲಿಯೂ ಸಹ ಶಿಲೀಂಧ್ರ ರೋಗಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ನೋಡ್ದಂಗೆ ಇಲ್ಲಿ ಈ ರೈಸ್ಡ್ ಬೆಡ್ ಅಂತ ಏನು ಹೇಳ್ತೀವಿ ನಾವು, ಏರು ಮಡಿಗಳು ಅಥವಾ ಬೆಡ್ ಮೆಥಡಲ್ಲಿ ನಾವು ಇಲ್ಲಿ ಬಿತ್ತನೆ ಮಾಡಿ ನೀರನ್ನು ಕೊಡೋದು ಸೂಕ್ತ ಆಗುತ್ತೆ. ಅಂದರೆ ನೀರು ನಮಗೆ ಆಪ್ಟಿಮಲ್ ಕಂಡೀಷನ್ ಅಂತ ಹೇಳಬೇಕಾಗತ್ತೆ. ಇಲ್ಲಿ ಹೆಚ್ಚು ನೀರು ಕೊಟ್ಟರೆ ಮತ್ತೆ ಇಲ್ಲೂ ಸಹ ಸೇಮ್ ರೋಗಗಳು ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಮತ್ತು ಇನ್ನು ಕಾಫಿ ಬೆಳೆ ಬಗ್ಗೆ ತಮಗೆ ಗೊತ್ತಿರೋಂಗೆ ಕಾಫಿಗೆ ನಾವು ಹೂ ಬಿಡುವ ಸಮಯದಲ್ಲಿ ನೀಡುವ ನೀರಾವರಿಯನ್ನು ನಾವು ಬ್ಲಾಸಮ್ ನೀರಾವರಿ ಅಂತ ಹೇಳ್ತೀವಿ. ಮತ್ತು ಹಣ್ಣು ಚೆನ್ನಾಗಿ ಕಟ್ಟಲಿಕ್ಕೆ ಬ್ಯಾಕಿಂಗ್ ನೀರಾವರಿ ಅಂತ ಹೇಳಿ ಕೊಡ್ತೀವಿ ಸರ್. ಈ 2 ನೀರಾವರಿಗಳನ್ನು ನಾವು ಸರಿಯಾದ ಸಮಯದಲ್ಲಿ ನೀಡಿದರೆ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಾವು, ಸೀಬೆ, ಸಪೋಟ ಈ ಥರ ಹಣ್ಣುಗಳಿಗೆ ನಾವು ಯಥೇಚ್ಛವಾಗಿ ನೀರು ಕೊಡಬೇಕಂತ
ಅಂತ ಹೇಳಿ ಇದಿಲ್ಲ. ಹೂ ಬಿಡುವ ಸಮಯದಲ್ಲಿ ನೀರು ಕೊಡ್ತೀವಿ. ಕೊಟ್ಟ ನಂತರ ನೆಕ್ಸ್ಟ್ ಕಾಯಿನ ಹಾರ್ವೆಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಾವು ನೀರನ್ನು ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸೋದ್ರಿಂದ ನಮಗೆ ಹಣ್ಣುಗಳಲ್ಲಿ ಒಂದು ಸಿಹಿ ಇದನ್ನು ನಾವು ಇದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನು ತರಕಾರಿ ಬೆಳೆ ನೋಡಿದರೆ ನಾವು ಅದು ಬೆಳೆ ಆಧಾರಿತವಾಗಿ ನಾವು ನೀರು ಕೊಡ್ತಾ ಬರಬೇಕಾಗತ್ತೆ. ಅದು ಅಷ್ಟೇ, ತರಕಾರಿ ಬೆಳೆಗೆ ನಾವು ನೀರು ಕೊಡೋದು ಹೇಗೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಮಣ್ಣಿನ ತೇವಾಂಶದ ಮೇಲೇ ನಾವು ಇದನ್ನು ನೀರನ್ನು ಕೊಡಬೇಕಾಗತ್ತೆ ಸರ್. ಮಣ್ಣಿನ ತೇವಾಂಶವನ್ನು ಆಧರಿಸಿ ಈ ತರಕಾರಿ ಬೆಳೆಗಳಿಗೆ ನೀಡಬೇಕಾಗುತ್ತೆ. ಮತ್ತೆ ಮಳೆಗಾಲದಲ್ಲಿ ನಾವು ಇದಕ್ಕೆ ನೀರು ಕೊಡಬೇಕಂತ ಇರಲ್ಲ ತರಕಾರಿಗೆ. ಮತ್ತು ಬೇಸಿಗೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆಯಿಂದಲೇ ನೀರನ್ನು ಕೊಟ್ಟರೆ ಬಹಳ ಸೂಕ್ತ ಸರ್. ಯಾಕಂದರೆ ಈಗ ಆಲ್ರೆಡಿ ನಮಗೆ ನೀರಿನ ಸಮಸ್ಯೆ ಇದೆ. ಈ ಅಭಾವ ಇರಬೇಕಾದ್ರೆ ನಾವು ಹೆಚ್ಚಿನದಾಗಿ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ನೀರು ಕೊಡೋಕೆ ಹೋದರೆ ಆವಿ ಆಗುವ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಅಥವಾ ಸಂಜೆಯಲ್ಲಿ ನೀರು ಕೊಟ್ಟರೆ ಒಳ್ಳೆಯದು. ಮತ್ತು ಇನ್ನು ಹೂವಿನ ಬೆಳೆಗಳು ಅಂತೇಳಿದ್ರೆ ಗುಲಾಬಿ, ಸೇವಂತಿಗೆ ಇಂಥ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ, ಅಂದರೆ ಲೂಸ್ ಫ್ಲವರ್ಸ್ ಅಂತೇಳಿ. ಇಲ್ಲೂ ಅಷ್ಟೇ, ಅತಿಯಾದ ನೀರಾವರಿ ಮಾಡಿದರೆ ಬೇರು ರೋಗಗಳು ಹೆಚ್ಚಾಗುತ್ತೆ. ಹಾಗಾಗಿ ಮಣ್ಣಿನ ತೇವಾಂಶವನ್ನು ಗಮನದಲ್ಲಿರಿಸಿನೇ ಇಲ್ಲಿ ಕೊಡಬೇಕಾಗತ್ತೆ ಸರ್. ಈ ನೀರು ಬಹಳ ಒಂದು ಮಿತವಾದಂತಹ ಸಂಪನ್ಮೂಲ, ಎಲ್ಲರಿಗೂ ಎಲ್ಲ ಕಾಲಕ್ಕೂ ದೊರಕೋದಿಲ್ಲ. ಈ ನಿಟ್ಟಿನಲ್ಲಿ ನೀರಿನ ಕೊರತೆ ಇದ್ದಂತಹ ಸಂದರ್ಭಗಳಲ್ಲಿ ಯಾವ ಕ್ರಮಗಳನ್ನು ಅನುಸರಿಸಬೇಕು ಸರ್? ಈಗ ನಮಗೆ ಗೊತ್ತಿರುವಂಗೆ ಈ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ನಮ್ಮದು, ಇದು ಈ ನೀರಿನ ಕೊರತೆಗೆ ಸೂಕ್ತವಾಗಿರುವಂಥ ಒಂದು ಟೈಮ್. ಈ ಟೈಮಲ್ಲಿ ನಾನು ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ, ನಮ್ಮಲ್ಲಿ ಏನು ನೀರಿದೆ ಕಡಿಮೆ ಪ್ರಮಾಣದ ನೀರನ್ನೇ ಬಳಸ್ಕೊಂಡ್ಬಿಟ್ಟು ನಾವು ಇವಾಗ ಬೆಳೆ ಬೆಳಿಲಿಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಕಡ್ಡಾಯವಾಗಿ ನಾವು ಹಳೆಯ ಟ್ರೆಡಿಷ್ನಲ್ ಮೆಥಡ್ ಏನಿದೆ ನೀರಾವರಿ, ಅದನ್ನು ಬಿಟ್ಟು ಹನಿ ನೀರಾವರಿ ಪದ್ಧತಿಗೆ ಇಂದ ಬೆಳೆಯನ್ನು ಬೆಳಿಬೇಕಾಗತ್ತೆ. ಯಾಕಂತೇಳಿದ್ರೆ ಕಡಿಮೆ ನೀರಿಂದ ನಾವು ಹೆಚ್ಚು ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಮತ್ತು ಯಾವುದೇ ನಾವು ಬೆಳೆಯನ್ನು ಬೆಳಿಬೇಕಾದ್ರೆ ನಾವೇನು ಹೊದಿಕೆ ಅಂತ ಹೇಳ್ತೀವಿ, ಮಲ್ಚಿಂಗ್, ಸಾವಯವ ಮಲ್ಚಿಂಗ್ ಅಥವಾ ಪ್ಲಾಸ್ಟಿಕ್ ಮಲ್ಚಿಂಗ್ನ ಮಾಡ್ಕೊಳ್ಳೋದು ಸೂಕ್ತ. ಮತ್ತು ಮಳೆ ಬರಬೇಕಾದ್ರೆ ನೀರನ್ನು ನಾವು ಸಂಗ್ರಹಿಸಬೇಕಾಗತ್ತೆ. ಯಾಕಂದರೆ ಈಗ ನಾವು ಬರಗಾಲ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಭೂಮಿಗೆ ಏನು ಬೀಳುತ್ತೆ, ನಮ್ಮ ಜಮೀನಲ್ಲಿ ಬರುವಂಥ ನೀರನ್ನು ಆದಷ್ಟು ಹಿಡಿದಿಟ್ಟುಕೊಳ್ಳುವಂಥ ಮತ್ತು ಅಂತರ್ಜಲವನ್ನು ವೃದ್ಧಿ ಮಾಡುವ ಕೆಲಸವನ್ನು ನಾವೇ ಮಾಡಬೇಕಾಗತ್ತೆ. ಮತ್ತು ಸೋರಿಕೆಯಾಗುವ ಕೊಳವೆಗಳನ್ನು ನಾವು ದುರಸ್ತಿ ಮಾಡಿಸ್ಬೇಕಾಗತ್ತೆ. ಮಣ್ಣಿನ ತೇವಾಂಶವನ್ನು ಪರಿಶೀಲಿಸಿದ ನಂತರವೇ ನೀರನ್ನು ಕೊಡಬೇಕಾಗುತ್ತೆ. ಈಗ ಆಲ್ರೆಡಿ ನೀರಿದೆ ಅಂಥೇಳಿ ಹೆಚ್ಚು ನೀರನ್ನು ಕೊಡೋದು ಬದಲಿಗೆ ತೇವಾಂಶವನ್ನು ಪರಿಶೀಲಿಸಿದ ನಂತರವೇ ನೀರನ್ನು ಕೊಡೋದು ಸೂಕ್ತ. ಮತ್ತು ನೀರಿನ ಬಳಕೆಯನ್ನು ಯೋಜಿತವಾಗಿ ಮತ್ತು ಲಿಮಿಟ್ ಆಗಿ ನಿರ್ವಹಿಸುವುದು ಬಹಳ ಉತ್ತಮ ಸರ್. ಹೀಗೆ ನೀರು ಹೆಚ್ಚಾಗಿ ಇದ್ರೂ ಕೂಡ ಅದಕ್ಕೆ ಯಾವ ಪದ್ಧತಿಗಳಿದ್ದಾವೋ, ಯಾವ ಕ್ರಮಗಳಿದ್ದಾವೋ ಅವುಗಳನ್ನು ಅಳವಡಿಕೆ ಮಾಡಿಕೊಂಡು ನೀಡ್ತಕ್ಕಂಥದ್ದು. ಅದರ ಜೊತೆಗೆ ಬೆಳೆಯ ಅಗತ್ಯತೆ ಏನಿರುತ್ತೋ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ನೀರನ್ನ ಕೊಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇಲ್ವಾದಲ್ಲಿ ನಮಗೆ ಖರ್ಚು ಕೂಡ ಹೆಚ್ಚಾಗುತ್ತೆ, ನೀರು ಕೂಡ ಪೋಲಾಗುತ್ತೆ. ಅದರಿಂದ ನಮಗೆ ಒಳ್ಳೆಯ ನಿರೀಕ್ಷಿತ ಪ್ರಮಾಣದ ಇಳುವರಿಯನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇತ್ತೀಚೆಗೆ ನಾವು ಹೆಚ್ಚು ಹವಾಮಾನ ಬದಲಾವಣೆಯ ಬಗ್ಗೆ ಕೇಳ್ತಾ ಇದ್ದೇವೆ ಮೇಡಮ್. ಈ ಹವಾಮಾನ ಬದಲಾವಣೆಯಾಗಿರ್ತಕ್ಕಂಥ ಈ ಸಂದರ್ಭಕ್ಕೆ ಸೂಕ್ತವಾದಂತಹ ನೀರಾವರಿ ಪದ್ಧತಿಗಳು ಯಾವ್ಯಾವ ಆಗ್ಬೋದು ಸರ್? ಈಗ ನಾವಾಗಲೇ ಹೇಳ್ದಂಗೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದರೆ ಮಳೆಯ ಸಮಯ, ಪ್ರಮಾಣ ಮತ್ತು ಹಂಚಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಬರ್ತಾ ಇದೆ. ಕೆಲವೊಮ್ಮೆ ಅತಿಯಾದ ಮಳೆ ಆಗುತ್ತೆ, ಮತ್ತು ಕೆಲವೊಮ್ಮೆ ದೀರ್ಘಕಾಲದ ಮಳೆನೇ ಆಗಲ್ಲ. ಮತ್ತು ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದರೆ, ಮಳೆ ನಮಗೆ ಏನು ವಾಡಿಕೆ ಇದೆ ಅದರಷ್ಟು ಮಳೆ ಆಗುತ್ತೆ, ಆದರೆ ನಮಗೆ ಯಾವ ಟೈಮಿಗೆ ಮಳೆ ಬೇಕೋ ಆವಾಗ ಆಗಲ್ಲ. ಇದು ನಾವೀಗ ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇರೋದು. ಮುಂಚೆ ನಮಗೆ ಜೂನ್ ಜುಲೈ ಅಂತ ಹೇಳಿದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ತಿದ್ವಿ, ಬಟ್ ಈಗ ಆಗ್ತಾ ಇಲ್ಲ. ಈ ಕರೆಕ್ಟಾಗಿ ಯಾವುದೋ ಅಡಿಕೆ ಬೆಳೆ ಹಾರ್ವೆಸ್ಟ್ ಆಗಬೇಕು ಆ ಟೈಮಲ್ಲಿ ಮಳೆ ಬರ್ತಾ ಇದೆ. ಈ ರೀತಿ ಆಗೋದ್ರಿಂದ ನಮಗೆ ಆ್ಯಕ್ಚುಲಿ ಸ್ವಲ್ಪ ಬೆಳೆಗಳನ್ನು ಬೆಳೆಯೋದು ಕಷ್ಟ ಆಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಾವು ಹಳೆಯ ನೀರಾವರಿ ಪದ್ಧತಿಗಳಿಗಿಂತ ನೀರನ್ನು ಮಿತವಾಗಿ ಮತ್ತು ವೈಜ್ಞಾನಿಕವಾಗಿ ಬಳಸೋದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಈ ಒಂದು ಏನು ಸಮಸ್ಯೆ ಇದೆ ಅದನ್ನು ನಾವು ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಇನ್ನು ಈ ಹನಿ ನೀರಾವರಿ ಪದ್ಧತಿ ಇವತ್ತು ಹೆಚ್ಚು ಚಾಲ್ತಿಯಲ್ಲಿರ್ತಕ್ಕಂಥ ಮತ್ತು ಬಳಕೆಯಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿ. ಅದರಲ್ಲೂ ಕೂಡ ಈ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿ ಬಹಳ ಉಪಯುಕ್ತ ಅಂತ ಹೇಳಿ ಹೇಳ್ತಾರೆ. ಈ ಹನಿ ನೀರಾವರಿ ಪದ್ಧತಿಯಿಂದ ನಿಜವಾಗಿಯೂ ಕೂಡ ವಾಸ್ತವವಾಗಿ ನೀರು ಉಳಿತಾಯ ಆಗುತ್ತೆ. ಹೌದು ಸರ್. ಈಗ ಏನಂತ ಹೇಳಿದ್ರೆ, ಹನಿ ನೀರಾವರಿಯಲ್ಲಿ ನೀರು ನೇರವಾಗಿ ಬೇರಿನ ಪ್ರದೇಶಕ್ಕೆ ತಲುಪೋದ್ರಿಂದ ಸಾಮಾನ್ಯವಾಗಿ ನಮಗೇನಾಗುತ್ತೆ ಅಂದರೆ 30-50% ನೀರಿನ ಉಳಿತಾಯ ಸಾಧ್ಯ ಆಗುತ್ತೆ ಸರ್. ಮತ್ತು ಮುಂಚೆ ಏನಾಗ್ತಿತ್ತಂದರೆ ಹಾಯಿ ನೀರಾವರಿ ಮಾಡ್ತಾಯಿದ್ರು, ಅದರಿಂದಾಗಿ ನಮಗೆ ನೀರು ಸಾಕಷ್ಟು ಪೋಲಾಗ್ತಿತ್ತು, ಬಿಟ್ಟರೆ ಬೆಳೆಗಳಿಗೆ ನಮಗೆ ಸಿಗೋದು ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತು ಎರಡನೇದು ಏನಂತ ಹೇಳಿದರೆ, ಈ ರೀತಿ ಹಾಯಿ ನೀರಾವರಿ ಮಾಡೋದ್ರಿಂದ ರೋಗ ಮತ್ತು ಕೀಟಗಳು ಬೇಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು
ನಾವು ಈ ಹನಿ ನೀರಾವರಿಯನ್ನು ಬೆಳೆಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಕಳೆ ಕಡಿಮೆ ಆಗುತ್ತೆ. ನಮಗೆ ಕಳೆ ಕಡಿಮೆ ಆಗೋದ್ರಿಂದ ನಮಗೆ ಲೇಬರ್ ಯೂಸ್ ಅಂದರೆ ಕಡಿಮೆ ಆಗಿಬಿಡುತ್ತೆ. ಮತ್ತು ಹನಿ ನೀರಾವರಿ ಅಂದರೆ ಈಗ ನಾವು ಫರ್ಟಿಗೇಷನ್ ಅಂತ ಏನು ಕಂಪಲ್ಸರಿ ನಮ್ಮ ಈ ಡಿಪಾರ್ಟ್ಮೆಂಟ್ ಸ್ಕೀಮ್ಗಳಲ್ಲೂ ವೆಂಚುರಿ ಹಾಕಿ ಅಂತ ಹೇಳ್ತೀವಿ. ಗೊಬ್ಬರಗಳನ್ನು ನೇರವಾಗಿ ಈ ಹನಿ ನೀರಾವರಿ ಮುಖಾಂತರನೇ ಕೊಡ್ಬೋದು. ಅದು ಮಾಡೋದ್ರಿಂದ ಗೊಬ್ಬರಗಳು ನೇರವಾಗಿ ಗಿಡಗಳ ಬೇರ್ಗೆ ಹೋಗುತ್ತೆ. ಹೀಗಾಗಿ ನಮಗೆ ಗೊಬ್ಬರನು ಸಮರ್ಪಕವಾಗಿ ಬಳಕೆ ಆಗುತ್ತೆ. ಅದೇ ರೀತಿ ರೈತರ ಸಮಯವೂ ವ್ಯರ್ಥವಾಗೋದನ್ನು ನಾವಿಲ್ಲಿ ತಡೆಗಟ್ಟಬಹುದು ಸರ್. ಹಾಗಾಗಿ ನಮಗೆ ಹನಿ ನೀರಾವರಿ ಏನಿದೆ ಅದು ರೈತರಿಗೆ ಬಹಳ ಉಪಯುಕ್ತ ಇದೆ ಸರ್. ಅದನ್ನು ಅಳವಡಿಸ್ಕೊಳ್ಳೋದು ಈ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸೂಕ್ತ ಅಂತ ಹೇಳಿ ನಾನು ಈ ಮೂಲಕ ತಮಗೆ ಈ ನೀರಾವರಿ ಏನಿರುತ್ತೋ ಮೇಡಮ್, ಇದನ್ನ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಕೊಡಬೇಕು. ಆದ್ರೆ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬರೋದಿಲ್ಲ. ನಾವು ನಿರೀಕ್ಷೆ ಮಾಡೋದಷ್ಟು ಬರೋದಿಲ್ಲ, ಅಥವಾ ನಮ್ಮ ಬೆಳೆಗೆ ಅಗತ್ಯ ಇರುವಷ್ಟು ನೀರು ಬರೋದಿಲ್ಲ. ಅದು ಕಡಿಮೆ ಆಗಬಹುದು ಅಥವಾ ಹೆಚ್ಚು ಕೂಡ ಆಗಬಹುದು. ಇಂಥ ಸಂದರ್ಭಗಳಲ್ಲಿ ಅಥವಾ ಮಳೆ ಬಂದಂತಹ ಸಂದರ್ಭಗಳಲ್ಲಿ ನೀರಾವರಿಯನ್ನ ಮಾಡುವ ಒಂದು ಮುನ್ನ ಯಾವ ಯಾವ ಅಂಶಗಳ ಬಗ್ಗೆ ನಾವು ಗಮನವನ್ನು ಹರಿಸಬೇಕು? ಮೊದಲು ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಉಳಿದಿದೆಯೇ ಎಂಬುದನ್ನು ನಾವು ಪರಿಶೀಲನೆ ಮಾಡಬೇಕು ಸರ್. ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ನಾವು ನೀರಾವರಿಯನ್ನು ಮುಂದೂಡ್ಬೋದು ಸರ್. ಅಂದರೆ ಅದೇ ಟೈಮಲ್ಲಿ ನಾವು ಮಾಡಬೇಕಂತ ಇಲ್ಲ ಸರ್. ಅಂದರೆ ಈ ಮಳೆ ಬಂದಾಗ ಆದಷ್ಟು ನಾವು ನೀರಾವರಿಯನ್ನು ಮುಂದೂಡ್ಬೋದು ಸರ್. ಅಂತ ಅಂದರೆ ಆ ಒಂದು ಪ್ರಮಾಣ ಎಷ್ಟು ಮಳೆ ಆಗಿದೆ ಅನ್ನೋಂಥದ್ದನ್ನು ನಾವು ನೋಡಬೇಕು. ಮತ್ತೆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ನೀರಿನ ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ನೋಡ್ಕೊಂಡು ನಾವು ನೀರನ್ನ ಅಥವಾ ನೀರಾವರಿಯನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಬೇಸಿಗೆಯನ್ನ ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿ ನಾವು ಯಾವುದೇ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಕರಿಬಹುದು. ಈ ಬೇಸಿಗೆಯಲ್ಲಿ ಯಾವ ಸಮಯದಲ್ಲಿ ನಾವು ಯಾವ್ಯಾವ ಬೆಳೆಗಳಿಗೆ ಹೇಗೆ ನೀರಾವರಿಯನ್ನ ನೀಡಬೇಕು? ಈಗ ಸರ್ ನಮಗೆ ಬೇಸಿಗೆಯಲ್ಲಿ ಅಂತ ಹೇಳಿದರೆ ನಾವು ಹೆಚ್ಚಾಗಿ ಬೆಳಿಗ್ಗೆ ಮತ್ತು ಅವಾಗಲೇ ನಾನು ಮಾತಾಡಿದೆ ಸರ್ ತಮಗೆ, ಬೆಳಿಗ್ಗೆ ಮತ್ತು ಸಂಜೆಯಲ್ಲಿ ನಾವು ನೀರಾವರಿಯನ್ನು ಕೊಡೋದು ಉತ್ತಮ ಸರ್. ಈ ಸಮಯದಲ್ಲಿ ನೀರು ಆವಿ ಆಗೋದಿಲ್ಲ, ಕಡಿಮೆ ಇರೋದ್ರಿಂದ ನೀರಿನ ಬಹಳ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಬಳಕೆ ಮಾಡ್ಬೋದು ಸರ್. ಹಾಗಾಗಿ ನಾವು ಸಂಜೆ ಅಥವಾ ಬೆಳಿಗ್ಗೆನೇ ಮಾಡಬೇಕಾಗತ್ತೆ. ತಾವಾಗಲೇ ನೀರಾವರಿ ಬಗ್ಗೆ ಮಾತನಾಡ್ತಾ ಒಂದು ಪದವನ್ನು ಬಳಕೆಯನ್ನು ಮಾಡಿದ್ರಿ, ಮಲ್ಚಿಂಗ್ ಅನ್ನುವಂಥದ್ದು. ಅದನ್ನು ನಾವು ಕನ್ನಡದಲ್ಲಿ ಹೊದಿಕೆ ಅಂತಲೂ ಕೂಡ ಕರಿಬಹುದು. ಈ ಮಲ್ಚಿಂಗ್ನಿಂದ ಏನೆಲ್ಲ ಪ್ರಯೋಜನಗಳು ಆಗುತ್ತೆ ನೀರಾವರಿಗೆ ಸಂಬಂಧಪಟ್ಟ ಹಾಗೆ? ಸರ್, ಈಗ ಮಲ್ಚಿಂಗ್ ಮಾಡಿದರೆ ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ ಸರ್. ಮತ್ತು ಕಳೆಗಳ ಬೆಳವಣಿಗೆ ತುಂಬ ಕಡಿಮೆ ಆಗಿಬಿಡುತ್ತೆ. ಮತ್ತು ಮಣ್ಣಿನ ಉಷ್ಣಾಂಶವನ್ನು ಸಹ ನಾವು ಸಮತೋಲನದಲ್ಲಿ ಇಡಬಹುದು. ಮತ್ತು ನೀರಿನ ಬಳಕೆಯನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಈಗ ನಾನು ಹೇಳ್ತಾ ಇದ್ದೀನಿ ಸರ್, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕಡ್ಡಾಯವಾಗಿ ಮಲ್ಚಿಂಗ್ನ ಮಾಡಲೇಬೇಕಾಗತ್ತೆ. ಮಲ್ಚಿಂಗ್ ಅನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಮಳೆ ಕೊರತೆ ಆದಂತಹ ಸಂದರ್ಭಗಳಲ್ಲಿ, ನೀರಾವರಿ ಕಡಿಮೆ ಇರುವಂತಹ ಸಂದರ್ಭಗಳಲ್ಲಿ ಈ ಒಂದು ಮಲ್ಚಿಂಗ್ ಅಥವಾ ಹೊದಿಕೆಯನ್ನ ಮಾಡುವ ಮೂಲಕ ನಾವು ನೀರನ್ನು ಕೂಡ ಸಂರಕ್ಷಣೆ ಮಾಡಬಹುದು. ಅದರ ಜೊತೆಗೆ ಭೂಮಿಯಲ್ಲಿರ್ತಕ್ಕಂಥ ತೇವಾಂಶವನ್ನು ಕೂಡ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿವಿಧ ನೀರಾವರಿ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಅದರ ಮೂಲಕವೇ ನಾವು ಪೋಷಕಾಂಶಗಳನ್ನು ಕೂಡ ನೀಡಬಹುದು. ಅದನ್ನು ಫರ್ಟಿಗೇಷನ್ ಅಂತ ಹೇಳಿ ಕರೀತಾರೆ. ತೋಟಗಾರಿಕೆ ಬೆಳೆಗಳಲ್ಲಿ ಈ ಫರ್ಟಿಗೇಷನ್ನಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಈ ಹನಿ ನೀರಾವರಿಯ ಮತ್ತೊಂದು ಪ್ರಮುಖ ಪ್ರಯೋಜನವೇ ನಮಗೆ ಫರ್ಟಿಗೇಷನ್ ಅಂದರೆ ಅದೇ ಗೊಬ್ಬರಗಳನ್ನು ಹನಿ ನೀರಾವರಿ ವ್ಯವಸ್ಥೆ ಇದೆ ಅದ್ರ ಮುಖಾಂತರ ನೇರವಾಗಿ ಗಿಡಗಳ ಬೇರಿಗೆ ಒದಗಿಸೋದು ಅಂಥೇಳಿ. ಫರ್ಟಿಗೇಷನ್ ಮಾಡಬೇಕನ್ನೋಕ್ಕಿಂತ ಮುಂಚೆ ನಾವು ಏನು ಯೋಚನೆ ಮಾಡಬೇಕಂದ್ರೆ ಕಡ್ಡಾಯವಾಗಿ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನೇ ನಾವು ಅಲ್ಲಿ ಬಳಸಬೇಕಾಗತ್ತೆ. ಮತ್ತು ಆ್ಯಕ್ಚುಲಿ ಇದರಿಂದ ಗೊಬ್ಬರ ಸಸ್ಯಕ್ಕೆ ಸಮರ್ಪಕವಾಗಿ ಸಮ ಪ್ರಮಾಣದಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಮತ್ತು ಗೊಬ್ಬರದ ವ್ಯರ್ಥ ಕಡಿಮೆ ಆಗುತ್ತೆ, ಕಾರ್ಮಿಕರ ವೆಚ್ಚವೂ ಇಳಿಯುತ್ತೆ, ಸಸ್ಯಗಳು ಪೋಷಕಾಂಶಗಳನ್ನು ಸುಲಭವಾಗಿ ಹೀರಿಕೊಳ್ಳೋದ್ರಿಂದ ಬೆಳವಣಿಗೆ ಸಹ ಉತ್ತಮವಾಗಿ ಆಗುತ್ತೆ. ಆದರೆ ರೈತ ಬಂಧುಗಳು ಅದೇ ನಾ ಹೇಳ್ದಂಗೆ ಫರ್ಟಿಗೇಷನಲ್ಲಿ ಸಂಪೂರ್ಣ ನೀರಲ್ಲಿ ಕರಗುವ ಗೊಬ್ಬರಗಳನ್ನೇ ಬಳಸಬೇಕು. ಮತ್ತು ಇನ್ನೊಂದು ಏನಂದರೆ ನೀರಾವರಿ ಕೊಳವೆಗಳು ಮುಚ್ಚಿಕೊಳ್ಳೋ ಒಂದು ಸಾಧ್ಯತೆಗಳಿರೋದ್ರಿಂದ ಅದನ್ನು ಆಗಿಂದಾಗೆ ಅದನ್ನು ಕ್ಲೀನ್ ಮಾಡ್ಕೊಂಡು ಬರಬೇಕಾಗತ್ತೆ ಸರ್. ನಮಗೆ ಅಂತರ್ಜಲ ಎಷ್ಟೇ ಪ್ರಮಾಣದಲ್ಲಿದ್ದರೂ ಕೂಡ ಮಳೆ ನೀರನ್ನು ಸಂಗ್ರಹಣೆ ಮಾಡುವ ಮೂಲಕ ನಾವು ಅನೇಕ ಪ್ರಯೋಜನಗಳನ್ನು ಮಾಡಿಕೊಳ್ಬಹುದು ಮತ್ತು ಅಂತರ್ಜಲದ ಮಟ್ಟವನ್ನು ಕೂಡ ಹೆಚ್ಚಳವನ್ನು ಮಾಡಬಹುದು. ಈ ನಿಟ್ಟಿನಲ್ಲಿ ಈ ಮಳೆ ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಇರ್ತಕ್ಕಂಥ ಕೃಷಿಕರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಈಗ ಮಳೆಯ ಸಮಯದಲ್ಲಿ ಈಗ ನಮಗೆ ಗೊತ್ತಿರೋಂಗೆ ಏನು ಮಳೆ ಬರುತ್ತೆ, ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಮುಂಗಾರು ಮಳೆ ಬರುತ್ತೆ. ಆ ಟೈಮಲ್ಲಿ ನಾವು ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಕೃಷಿ ಹೊಂಡಗಳಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದು, ಮತ್ತು ಕೆರೆ ಮತ್ತು ಚೆಕ್ ಡ್ಯಾಮ್ಗಳು ಅಥವಾ ಪರ್ಕ್ಯುಲೇಷನ್ ಪಿಟ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋದು, ಅದರಲ್ಲಿ ಸಂಗ್ರಹಿಸಿ ಬೇಸಿಗೆಯಲ್ಲಿ ಅದೇ ನೀರನ್ನು ನಾವು ಬಳಸ್ಬೋದಾಗತ್ತೆ ಸರ್.
ಮತ್ತು ತೋಟಗಳಲ್ಲಿ ಕಂಟೋನ್ಮೆಂಟ್ ಅಂತ ಏನು ಹೇಳ್ತೀವಿ ಅದು, ಮತ್ತು ರೀಚಾರ್ಜ್ ಪಿಟ್ಗಳನ್ನ ಮಾಡೋದು, ಮಳೆ ನೀರು ಇಂಗಿಸುವ ವ್ಯವಸ್ಥೆಗಳನ್ನು ನಿರ್ಮಿಸಿಕೊಳ್ಳೋದು ಸೂಕ್ತ. ಈಗ ತೆಂಗಿನ ತೋಟದಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಅಲ್ಲಲ್ಲಿ ಟ್ರೆಂಚ್ಗಳನ್ನ ಮಾಡಿಬಿಟ್ಟು ಕಂಟು ಟ್ರೆಂಚ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ಅದ್ರೊಳಗಡೆ ಏನು ವೇಸ್ಟೇಜ್ ಇದೆ ಅದನ್ನು ಹಾಕಿ ಈ ನಮ್ಮ ಗರಿಗಳು ಅದು ಇದು ಎಲ್ಲ ಹಾಕಿ ಆ್ಯಕ್ಚುಲಿ ನಾವು ಆ ನೀರನ್ನು ಅಲ್ಲೇ ಇಂಗಿಸಿದ್ರೆ ನಮ್ಮ ತೋಟಕ್ಕೆ ಆ್ಯಕ್ಚುಲಿ ಸ್ವಲ್ಪ ನೀರನ್ನು ನಾವು ಹಿಡಿದಿಟ್ಕೊಳ್ಬೋದು ಅಂತ, ಹರಿಯುವ ನೀರನ್ನು ಹಿಡಿದಿಟ್ಕೊಳ್ಳುವಂಥ ವ್ಯವಸ್ಥೆನ ನಾವು ಮಾಡಲೇಬೇಕಾಗತ್ತೆ. ಇವತ್ತು ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಪದ್ಧತಿಗಳು ಅನೇಕ ವರ್ಷಗಳಿಂದ ನಮ್ಮ ಕೈ ಹಿಡಿದಿದ್ರು ಕೂಡ ಇನ್ನೂ ಆಧುನಿಕ ನೀರಾವರಿ ತಂತ್ರಜ್ಞಾನಗಳು ಬಂದಿದ್ದಾವೆ. ಈ ನೀರಾವರಿಯಲ್ಲಿ ನಾವು AI ತಂತ್ರಜ್ಞಾನವನ್ನು ಕೂಡ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಏನೆಲ್ಲ ಆಧುನಿಕ ತಂತ್ರಜ್ಞಾನಗಳು ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಲಭ್ಯ ಇದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ತಮಗೆ ಗೊತ್ತಿದೆ ಅಲ್ಲ ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ ಕೃಷಿಯಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮಗೆ ಈಗ ಕಾರ್ಮಿಕರ ಇಶ್ಯೂಸ್ ಇದೆ. ಹಾಗಾಗಿ ಈ ತೋಟಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹೆಚ್ಚಿನದಾಗಿ ರೈತರು ಈಗ ಹಲವಾರು ತಂತ್ರಜ್ಞಾನವನ್ನು ಬಳಸ್ಕೊಂಡ್ಬಿಟ್ಟು ನೀರನ್ನು ಕೊಡಲಿಕ್ಕೆ ನಿರ್ವಹಿಸ್ತಾ ಇದ್ದಾರೆ. ಈಗ ಅದರಲ್ಲಿ ಒಂದಂತ ಹೇಳಿದ್ರೆ ನಾವೇನು ಸ್ವಯಂ ಚಾಲಿತ ಹನಿ ನೀರಾವರಿ ವ್ಯವಸ್ಥೆ ಅಂತ ಹೇಳ್ತೀವಿ, ಅದು ಆಟೋಮೈಸೇಷನ್ ಅಂತ ಹೇಳ್ತೀವಿ. ಅದು ಕಂಪ್ಲೀಟ್ಲಿ ಸೆನ್ಸಾರ್ ಬೇಸ್ಡ್ ಇರುತ್ತೆ ಸರ್. ಈ ಸೆನ್ಸಾರ್ ಬೇಸ್ಡ್ ಅಂತ ಹೇಳಿದ್ರೆ ಪ್ರತಿ ಬೆಳೆಯ ನೀರಿನ ಏನು ರಿಕ್ವೈರ್ಮೆಂಟ್ ಏನಿರುತ್ತೆ ಮತ್ತು ಮಣ್ಣಿನ ತೇವಾಂಶ ಏನಿರುತ್ತೆ ಅದರ ಆಧಾರದ ಮೇಲೆ ಅದು ಆ್ಯಕ್ಚುಲಿ ನೀರನ್ನು ಯಾವಾಗ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ, ಅಂದರೆ ಟಾರ್ಗೆಟೆಡ್ ಟೈಮಲ್ಲಿ ಅದು ಕೊಡುತ್ತೆ. ಹಾಗಾಗಿ ಒಂದು ನಮಗೆ ಸೆನ್ಸಾರ್ ಬೇಸ್ಡ್ ಇರಿಗೇಷನ್ ಸಿಸ್ಟಮ್ ಬರುತ್ತೆ, ಇನ್ನೊಂದು ಟೈಮರ್ ಮೂಲಕ ನೀರನ್ನು ನಿಯಂತ್ರಣ ಮಾಡೋದು. ಈಗೇನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಂದು ತೆಂಗಿನ ಸಸಿಗೆ 60 ರಿಂದ 80 ಲೀಟ್ರ್ ನೀರು ಅವಶ್ಯಕತೆ ಇದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಅವ್ರ ಹತ್ರ 4 LPH ಡ್ರಿಪ್ಪರ್ ಹಾಕಿದ್ದಾರೆ, 4 ಡ್ರಿಪ್ಪರ್ ಪ್ರತಿ ಮರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ 1 ಗಂಟೆಗೆ 16 ಲೀಟ್ರ್ ನೀರಾಗುತ್ತೆ. ಅದಕ್ಕೆ ಒಂದು 60 ಲೀಟ್ರ್ ನೀರು ಕೊಡಬೇಕಂದ್ರೆ 3 ಗಂಟೆ ಕೊಡಬೇಕು. ಈಗ ಅಲ್ಲಿ ಟೈಮರ್ ಸೆಟ್ ಮಾಡೋದು, ಇಷ್ಟು ಟೈಮಿಂದ ಇಷ್ಟು ಟೈಮಿಗೆ ನೀರು ಕೊಡು ಅಂತ ಹೇಳಿ ಸೆಟ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ನಿಲ್ಲುತ್ತೆ. ಆ ಥರ ಟೈಮರ್ ಬೇಸ್ಡ್ ಇದೆ. ಮತ್ತು ಈಗ ಹೊಸದಾಗಿ ತೇವಾಂಶ ಸಂವೇದನಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಮತ್ತು ಫರ್ಟಿಗೇಷನ್ ಮೂಲಕ ಗೊಬ್ಬರಗಳನ್ನು ಕೊಡೋದು ಆವಾಗಲೇ ಹೇಳ್ದಂಗೆ, ಮತ್ತು ಮೊಬೈಲ್ ಮೂಲಕ ನೀರಾವರಿ ವ್ಯವಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡೋದು. ಈಗ ಮುಂಚೆ ಮೋಟ್ರ್ ಆನ್ ಮಾಡಿಬಿಟ್ಟು ನಾವು ಎಲ್ಲೋ ಹೋಗಿದ್ದೇವೆ ಅಂದರೆ ನೀರು ಹೋಗ್ತಾ ಇತ್ತು, ಆ ಥರ ಇಲ್ಲ. ಮೊಬೈಲ್ ಆಧಾರಿತವಾಗಿ ನಾವು ಮೋಟರ್ಗಳನ್ನ ಚಾಲನೆ ಮಾಡ್ಬೋದು ಮತ್ತು ಕಂಟ್ರೋಲ್ ಮಾಡ್ಬೋದು. ಬೇಕು ಅಂದಾಗ ಅದನ್ನು ಆನ್ ಮಾಡ್ಬೋದು, ಸಾಕು ಅಂತ ಅಂದಾಗ ಆಫ್ ಕೂಡ ಮಾಡ್ಬೋದು. ಅದನ್ನು ಮೊಬೈಲ್ ಮೂಲಕನೇ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್. ಇಂತಹ ತಂತ್ರಜ್ಞಾನಗಳನ್ನು ನಾವು ಬಳಸ್ಕೊಳ್ಳೋದ್ರಿಂದ ನೀರಿನ ಸಮರ್ಪಕವಾಗಿ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೀರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಆಧುನಿಕ ತಂತ್ರಜ್ಞಾನಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಇವುಗಳ ಒಂದು ಬಳಕೆಯನ್ನು ಮಾಡುವ ಮೂಲಕ ನಾವು ಒಂದು ಉತ್ತಮವಾದಂತಹ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನಗಳು ಇದ್ದಾವೆ, ಬೇರೆ ಬೇರೆ ತರಹದ ನೀರಾವರಿ ಪದ್ಧತಿಗಳು ಕೂಡ ಲಭ್ಯ ಇದ್ದಾವೆ. ಇವುಗಳನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಯಾವೆಲ್ಲ ಯೋಜನೆಗಳು ನಮ್ಮ ಕೃಷಿಕರಿಗೆ ದೊರೆತಾ ಇದ್ದಾವೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಸರ್. ಇವಾಗ ನಾನು ಹೇಳ್ದಂಗೆ ಮೇಯ್ನ್ ಥಿಂಗ್ ಅಂದರೆ ನಮಗೆ ಹನಿ ನೀರಾವರಿ ಸರ್. ಹನಿ ನೀರಾವರಿಗೆ ನಮ್ಮಲ್ಲಿ ತಮಗೆಲ್ಲ ಗೊತ್ತಿರುವಂಗೆ ಒಂದು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಒಂದು ಹನಿಗೆ ಅಧಿಕ ಬೆಳೆ ಅನ್ನೋ ಕಾನ್ಸೆಪ್ಟಲ್ಲಿ ನಮಗೆ ಈಗ ಒಂದು ಹನಿ ನೀರಾವರಿ ಯೋಜನೆ ಈಗ ಜಾರಿಯಲ್ಲಿದೆ. ಅದು ರೈತರಿಗೆ 90% ಸಹಾಯಧನ ಈ ಒಂದು ಇದರಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಸರ್. ಆಸಕ್ತ ರೈತರು ತಾಲೂಕು ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಿದ್ರೆ ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಸರ್. ಅದೇ ರೀತಿ ಈಗ ಕೃಷಿ ಹೊಂಡಗಳ ನಿರ್ಮಾಣಕ್ಕೂ ಸಹ ಕೃಷಿ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆಯಲ್ಲೂ ಸಹಿತ ಯೋಜನೆಗಳು ಜಾರಿಯಲ್ಲಿ ಇದೆ. ಮತ್ತು ಇನ್ನು ಮಲ್ಚಿಂಗ್ ಅಂತ ಹೇಳಿದರೆ ಅದು ಸಹ ಯೋಜನೆಗಳು ಜಾರಿಯಲ್ಲಿದೆ ಸರ್. ಮಲ್ಚಿಂಗಿಗೂ ಸಹಾಯಧನ ನೀಡಲಿಕ್ಕೆ ಯೋಜನೆಗಳು ಜಾರಿಯಲ್ಲಿದೆ. ಆದರೆ ಏನಂತ ಹೇಳಿದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾಲೂಕು ತೋಟಗಾರಿಕಾ ಇಲಾಖೆಯಿಂದ ಪಡೆದುಕೊಳ್ಳೋದು ಸೂಕ್ತ ಆಗುತ್ತೆ. ಯಾಕಂತ ಹೇಳಿದರೆ ಈಗ ಪ್ರತಿಯೊಂದು ನಮ್ಮ ತಾಲೂಕಿಗೆ ನಿಗದಿಪಡಿಸಿದ ಕ್ರಿಯಾ ಯೋಜನೆಯ ಆಧಾರಿತವಾಗಿ ನಾವು ನೀಡಲಿಕ್ಕೆ ಅವಕಾಶ ಇರುತ್ತೆ ಸರ್. ಈಗ ಅದು ಟಾರ್ಗೆಟ್ ಇದ್ದರೆ ಆ ತಾಲೂಕಿನಲ್ಲಿ ರೈತರು ಅದನ್ನು ಪಡೆದುಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅಂತಂದರೆ ಯಾವುದೇ ಒಂದು ನೀರಾವರಿ ಪದ್ಧತಿ ಅದರಲ್ಲೂ ಕೂಡ ತೋಟಗಾರಿಕೆ ಇಲಾಖೆಯ ಮೂಲಕ ಹನಿ ನೀರಾವರಿ ಪದ್ಧತಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಅನೇಕ ಯೋಜನೆ ಮತ್ತು ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಆ ಮೂಲಕ ಯಾರು ಒಂದು ತಾಕಿಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ತಾರೋ ಅವ್ರಿಗೆ ಸಹಾಯಧನವೂ ಕೂಡ ಸಿಗುವಂಥ ಸಾಧ್ಯತೆ ಇದೆ. ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕವನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಹನಿ ನೀರಾವರಿಯನ್ನು ಅಳವಡಿಕೆ ಮಾಡ್ಬೋದು. ಬಟ್ ಈಗ ಹನಿ ನೀರಾವರಿಗೆ ನಾನು ಹೇಳಬೇಕಂದ್ರೆ
ಯಾಕಂತೇಳಿದರೆ ಜಿಲ್ಲಾಯಾದ್ಯಂತ ಅರ್ಜಿ ಸಲ್ಲಿಸಿದರೆ ಈಗ ರೈತರಿಗೆ ಕಾರ್ಯಾದೇಶ ನೀಡುವಂಥ ವ್ಯವಸ್ಥೆ ಈಗ ಜಾರಿಯಲ್ಲಿದೆ ಸರ್. ನಮಗೆ ಅಷ್ಟೊಂದು ನಿಗದಿತ ಗುರಿ ಇದೆ ಈಗ. ಬಟ್ ಬೇರೆ ಯೋಜನೆಯಲ್ಲಿ ಅಂದರೆ 1-2 ಗುರಿ ಬಂದಿರುತ್ತೆ. ಅಂಥ ಯೋಜನೆಗಳನ್ನು ಆ ತಾಲೂಕಿನ ತೋಟಗಾರಿಕಾ ಇಲಾಖೆನೇ ಸಂಪರ್ಕ ಮಾಡಿದರೆ ಅವರಿಗೆ ಸರಿ ಗೊತ್ತಾಗುತ್ತೆ. ಇನ್ನು ಕಡೆಯದಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀರು ಇದ್ದರೆ ಬೆಳೆ ಇದ್ದರೆ ಬದುಕು ಎಂಬ ಮಾತು ಇಂದಿಗೂ ಸತ್ಯ ಸರ್. ಆದ್ದರಿಂದ ಪ್ರತಿಯೊಬ್ಬ ರೈತರು ಅಗತ್ಯ ಇರುವಷ್ಟು ನೀರನ್ನು ಅಗತ್ಯವಿರುವ ಸಮಯದಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಬಳಸೋಣ ಅನ್ನೋದನ್ನ ನಾನು ಈ ಒಂದು ಇದ್ರ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನೀರಿನ ಸಂಪನ್ಮೂಲಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇಂದಿನ ಸಂದರ್ಭದಲ್ಲಿ ಪ್ರತಿ ಹನಿ ನೀರು ಭಾಳ ಅಮೂಲ್ಯವಾಗಿದೆ ಸರ್. ಈ ಒಂದು ಮನೋಭಾವವನ್ನು ಪ್ರತಿ ರೈತರು ಅಳವಡಿಸ್ಕೊಂಡು ನಾವೀಗ ಏನು ಹೇಳಿದ್ವಿ, ಈಗ ಮಲ್ಚಿಂಗ್, ಹನಿ ನೀರಾವರಿ, ಮಳೆ ನೀರು ಸಂಗ್ರಹಣೆ ಹಾಗೂ ವೈಜ್ಞಾನಿಕ ನೀರಾವರಿ ನಿರ್ವಹಣೆಯ ಮೂಲಕ ನೀರನ್ನು ಉಳಿಸುವುದರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಮತ್ತು ಉತ್ತಮ ಗುಣಮಟ್ಟದ ಉತ್ಪಾದನೆಯನ್ನು ಪಡೆಯಬೇಕು. ಮತ್ತು ನೀರಿನ ಸಮರ್ಥ ಬಳಕೆಯನ್ನು ಸುಸ್ಥಿರ ತೋಟಗಾರಿಕೆ ಯಶಸ್ಸು ಮೂಲ ಮಂತ್ರ ಅಂತ ಹೇಳಿ ಅರ್ಥ ಮಾಡ್ಕೊಬೇಕಾಗುತ್ತೆ ಸರ್. ಅದಕ್ಕೆ ನಾನು ಈ ಒಂದು ಇದರಲ್ಲಿ ರೈತರ ಹತ್ರ ಆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಒಳ್ಳೆಯದು ಮೇಡಮ್, ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಪ್ರಾಮುಖ್ಯತೆ ಹಾಗೂ ವಿವಿಧ ನೀರಾವರಿ ಪದ್ಧತಿಗಳನ್ನು ಕುರಿತು ಪರಿಚಯವನ್ನು ಮಾಡಿಕೊಟ್ರಿ. ಈ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್, ನನ್ನ ದೂರವಾಣಿ ಸಂಖ್ಯೆ 991130 ನೇರವಾಗಿ ಸಂಪರ್ಕ ಮಾಡ್ಬೋದು ಸರ್. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 991130 ಒಳ್ಳೆಯದು ಮೇಡಮ್, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಪ್ರಾಮುಖ್ಯತೆ ಹಾಗೂ ನೀರಾವರಿ ಪದ್ಧತಿಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ತೋಟಗಾರಿಕೆ ಬೇಸಾಯದ ಪ್ರಾಮುಖ್ಯತೆ ಹಾಗೂ ಪದ್ಧತಿಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪ ನಿರ್ದೇಶಕರಾದ ಎಚ್.ಎಸ್. ರವಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.